ಸ್ವಿಟ್ಜರ್ಲ್ಯಾಂಡ್ ಡಾವೋಸ್ಗೆ ಹೋಗಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್. ಎಕ್ಸ್ ಖಾತೆಯಲ್ಲಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಏನು ಅಂದರೆ ಇಂಡಿಯಾ ಈಸ್ ರೈಸಿಂಗ್, ನಮ್ಮ ಮೇಲೆ ಟ್ರಸ್ಟ್ ಇದೆ ನಾವು ಮಾಡಿರೋ ಕೆಲಸದ ವಿಚಾರದಲ್ಲಿ ಎಲ್ಲ ಕಡೆ ಅಂತೆಲ್ಲ ಹೇಳಿ ಒಂದು ಮಾಡಿದ್ದಾರೆ. ಸರಿ, ಅದನ್ನು BJP ಕಾಲೆಳೆದಿದ್ದಾರೆ. ಏನಕ್ಕೆ ಕಾಲು ಎಳಿಬೇಕು? ಅದರಲ್ಲೂ ರಾಜಕಾರಣ. ನಿಮಗೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ ನಿಮ್ಗಳಿಗೆ? ಅದರಲ್ಲೂ ರಾಜಕಾರಣ ಇವ್ರಿಗೆ. ಏನು ನಿಮ್ಮ ಪಕ್ಷದಲ್ಲೆಲ್ಲ ಏನು ನೆಟಕಿತ್ಬಿಟ್ಟಿದ್ದಾರೆ ಎಲ್ಲರೂ. See, in fact, you should give credit to this man. He has the guts to say that. ಆಗಿರೋದನ್ನ ಆಗಿದೆ ಅಂತಂದ್ರೆ ಏನು ತಪ್ಪು? Knowing well his leader has spoken against ಅವರ ನಾಯಕ ಇದಕ್ಕೆ ಭಿನ್ನವಾಗಿ ಮಾತಾಡಿದ್ದಾರೆ ಅನ್ನೋದು ಅಲ್ವಾ? ಒಂದು 2-3 ಸರಿ ಡಿಕೆಯಿಂಗ್ ಆಕ್ಟ್ ಮಾಡಿದ್ದಾರೆ. ಹೌದು. ಅದ್ಯಾವುದೋ ದೇವರ ವಿಚಾರಗಳು ಬಂದಾಗಲೋ, ದೇವಸ್ಥಾನದ ಬಂದಾಗಲೋ, ಮತ್ತೊಂದು ಗೀತೆ ಹೇಳುವಾಗ ಅದೇನೋ ಒಂದು ಮಾಡೋದಿಲ್ಲ. ಇಟ್ಸ್ ಗಾನ್ ಬೈ ಸ್ಪಿರಿಟ್ ಅಷ್ಟೇ. ಆದಮೇಲೆ ರಾಹುಲ್ ಗಾಂಧಿ ಡೆಡ್ ಎಕಾನಮಿ ಅಂತ ಇವತ್ತು ಎಲ್ಲ ಹೇಳಿದ್ದಾರೆ, ಡೆಡ್ ಎಕಾನಮಿ ಅಂತ. ರಾಹುಲ್ ಗಾಂಧಿಗೆ ಎಕಾನಮಿ ಅರ್ಥವಾಗ್ತಿಲ್ಲ. ಗುಡ್ರಿ DK ಎಕಾನಮಿ ಅರ್ಥ ಆಗ್ತಾ ಇದೆ ಹಂಗಾರೀಗ. ನಾಟ್ ಬ್ಯಾಡ್ ಆ್ಯಕ್ಚುಲಿ. ಐ ಡೋಂಟ್ ನೋ ಅವ್ರ ನಾಲೆಡ್ಜ್ ಆಫ್ ಎಕಾನಮಿ ಎಷ್ಟಿದೆಯೋ ನನಗೆ ಐಡಿಯಾ ಇಲ್ಲ, ತಿಳ್ಕೊಬೇಕು. ಸಿ S&P, ಮೋಡಿ, RBI, IMF, ವರ್ಲ್ಡ್ ಬ್ಯಾಂಕ್, ಇದಿಷ್ಟು ನಾನು ಫಾಲೋ ಮಾಡಿದ್ದೀನಿ ಇನ್ ಟರ್ಮ್ಸ್ ಆಫ್ ಅವರ್ ಎಕನಾಮಿಕ್ ಗ್ರೋತ್. ನಮ್ಮ ದೇಶದ ಎಕನಾಮಿಕ್ ಗ್ರೋತ್ ವಿಚಾರದಲ್ಲಿ ಎಲ್ಲರೂ ಅಪ್ಗ್ರೇಡ್ ಮಾಡಿ ಭಾರತದ ಪ್ರಗತಿಯ ಗತಿಯನ್ನು 7ರಿಂದ 6.8ರಿಂದ 7.3, 7.4 ಒಳಗಡೆ ಇಟ್ಕೊಂಡಿದ್ದಾರೆ. ದಿಸ್ ಇಸ್ ದಿ ಪೊಸಿಷನ್ ವರ್ಲ್ಡ್ ವೈಡ್. ಅಮೇಝಿಂಗ್ಲಿ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಭಾರತದ ವಾಣಿಜ್ಯ ವ್ಯವಹಾರ ಮತ್ತು ಆರ್ಥಿಕತೆ ಮುಂದಕ್ಕೆ ಹೋಗಿದೆ ಅನ್ನೋದನ್ನ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ. ಅಮೇಝಿಂಗ್ ಅದು ಅನ್ನುತ್ತೆ. ರೀಸನ್ ಅದಕ್ಕೆ ಭಾಳ ಮಜಾ ಇದೆ. ಅದಕ್ಕೆ ನೀವು ಕಾರಣ. ರೀಸನ್ ಭಾಳ ಜನ ರಾಜಕಾರಣಿಗಳು, ದುಷ್ಟ ರಾಜಕಾರಣಿಗಳು, ಕಂತ್ರಿಗಳು, ಡ್ಯಾಶ್ಗಳು ಪಟಾಕಿ ತಾಕದ್ರಲ್ಲ, ಅದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನೋ ತಾವು ಕಡ್ದುಬಿಟ್ವಿ ಅಂತ. ಅವ್ರು ಕಡ್ದಿರೋದಲ್ಲ. ಮೇ ಬಿ ಗೌರ್ಮೆಂಟ್ ಹಸ್ ಲಿಟಲ್ ಸಪೋರ್ಟೆಡ್ ಇಟ್ ಅಷ್ಟೆ. ಭಾರತದ ಅರ್ಥವ್ಯವಸ್ಥೆ ಪರದೇಶಗಳಿಗೆ ರಫ್ತು ಮಾಡಿ ಬರುವ ಆದಾಯದ ಮೇಲೆ ನಿಂತಿಲ್ಲ. ಭಾರತದ ಅರ್ಥವ್ಯವಸ್ಥೆ ದೇಶದ ಒಳಗಡೆ ಇರುವ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇರುವಂಥ ಇಂಟರ್ನಲ್ ಕನ್ಸಂಪ್ಷನಲ್ಲಿ, ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ನಾವೇ ಬಳಕೆದಾರರಾಗಿ ಬಳಸ್ತಿರೋದ್ರಿಂದ ನಿಂತಿದೆ ನಮ್ಮ ಆರ್ಥಿಕ ಶಕ್ತಿ. ಇದನ್ನೇ ಇಲ್ಲಿಯವರೆಗೆ ಫಾಲೋ ಮಾಡೋಕ್ಕಾಗದೇ ಇದ್ದಂಥ ಚೈನಾ ಈ ಸರಿ ಟ್ರೈ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಬೂಸ್ಟ್ ಅಪ್ ದ ಡೊಮೆಸ್ಟಿಕ್ ಕನ್ಸಂಪ್ಷನ್, ವಿಚ್ ಜಪಾನ್ ಇಸ್ ಟ್ರೈಯಿಂಗ್, US ಇಸ್ ಟ್ರೈಯಿಂಗ್, ಸೌತ್ ಕೊರಿಯಾ ಟ್ರೈ ಮಾಡ್ತಿದ್ದಾರೆ. ಎಲ್ಲರಿಗೂ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇನ್ನ ಪವರ್ ಗೊತ್ತಾಗಿದೆ. ಬಹಳ ದೀರ್ಘಕಾಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆದಾಗ ಅದು ಯಾರ್ಯಾರದ್ದೋ ತೆವಲುಗಳಿಗೆ ಗುರಿಯಾಗುತ್ತೆ. ಡೊಮೆಸ್ಟಿಕ್ ಕನ್ಸಂಪ್ಷನ್ ಹಂಗಲ್ಲ. ಹಾಗಾಗಿ ನಮ್ದು ಇಷ್ಟೆಲ್ಲ ಚೆನ್ನಾಗಿದ್ದಾಗಲೂ ಸದ್ಯಕ್ಕೆ ಎಕನಾಮಿಕ್ ಫಿಗರ್ಸ್ ಪ್ರಕಾರದಲ್ಲಿ ಕೆಲವು ವಿಚಾರದಲ್ಲಿ ಸರಿ ಇಲ್ಲ ಬಿಡಿ. DK ಹೇಳಿದ್ರೆ ತಪ್ಪೇನಿಲ್ಲ. ರಾಹುಲ್ ಗಾಂಧಿ ಹೇಳಿದ್ರೆ ನಾವು ಏನು ಮಾಡೋಣ? ಅವ್ರ ನಾಲೆಜ್ ಅಷ್ಟೇ ಅನ್ಕೊಂಡು ಸುಮ್ಮನೆ. ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ಬುದ್ಧಿ ಇರುತ್ತೇನ್ರಿ? ಕ್ಲಾಸಲ್ಲಿ ಒಂದೊಂದು ಮಗುಗೆ ಒಂದೊಂದು ಬುದ್ಧಿ ಇರುತ್ತೆ. ಏನು ಮಾಡೋಕ್ಕಾಗತ್ತೆ? ಕಾಂಗ್ರೆಸ್ ಎಂಬ ಕ್ಲಾಸಲ್ಲಿ ಒಂದು ಮಗುಗೆ ಒಂದು ಬುದ್ಧಿ ಇದೆ, ಇನ್ನೊಂದು ಮಗುಗೆ ಒಂದು ಬುದ್ಧಿ ಇದೆ ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.